ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಏನೆಲ್ಲ ಡೌಟ್ ಇದೆ ಆ ಒಂದು ಡೌಟ್ಗಳನ್ನು ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಡೌಟ್ಗಳಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ PM ವಿಶ್ವಕರ್ಮ ಯೋಜನೆಯ ಆಫೀಸ್ಗೆ ಭೇಟಿ ಕೊಟ್ಟು ಆ ಎಲ್ಲ ಡೌಟ್ಗಳಿಗೆ ಪರಿಹಾರ ಕೇಳ್ತೀವಿ. ಸೊ ಹಾಗಾಗಿ ನಿಮಗೆಲ್ಲ ಏನು ಡೌಟ್ ಇದೆ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಆ ಡೌಟ್ನ ನನಗೆ ಕಮೆಂಟ್ ಮಾಡಿ. ಸೊ ನಾನು ಮಾಡಿಕೊಂಡಂತಹ ಲೀಸ್ಟಲ್ಲಿ ಆ ಡೌಟ್ ಇಲ್ಲ ಅಂತ ಅಂದರೆ ನಾನು ಆ ಒಂದು ಡೌಟನ್ನು ಬರ್ಕೊಂಡು ಅಲ್ಲಿ ಉತ್ತರವನ್ನು ತಿಳ್ಕೊಂಡು ಅಥವಾ ಅಲ್ಲೇ ಸಾಧ್ಯವಾದರೆ ಅಲ್ಲೇ ವಿಡಿಯೋವನ್ನು ಮಾಡಿಕೊಂಡು ನಾನು ನಿಮ್ಮ ಎಲ್ಲ ಡೌಟ್ಗಳಿಗೆ ಪರಿಹಾರವನ್ನು ಕೊಡ್ತೀನಿ. ಸೊ ನಾನು ಮಾಡಿಕೊಂಡಂಥ PM ವಿಶ್ವಕರ್ಮ ಯೋಜನೆ ಪ್ರಶ್ನೆಗಳು ಏನಪ್ಪ ಅಂತ ತಿಳಿಸೋದಕ್ಕೂ ಮುಂಚೆ ಇವತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಬಿಡ್ತಾರೆ, ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿಬಿಟ್ಟು ತೇಜಸ್ ಅವರು ಹಾಯ್ ಸರ್, ಐ ಆಮ್ ಫಸ್ಟ್ ವ್ಯೂವರ್ ಆ್ಯಂಡ್ ಫಸ್ಟ್ ಕಮೆಂಟರ್ ಅಂತ ಮೆಸೇಜ್ ಮಾಡಿದ್ರು. ಅದರ ಅರ್ಥ ಏನಪ್ಪ ಅಂತ ಅಂದರೆ, ಸೊ ಈ ವಿಡಿಯೋವನ್ನು ಫಸ್ಟೇ ನಾನೇ ನೋಡಿದ್ದೀನಿ, ಅದೇ ರೀತಿ ಫಸ್ಟ್ ಕಮೆಂಟರ್ ಸಹ ನಾನೇ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ಈ ಒಂದು ಮೆಸೇಜನ್ನು ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ತೇಜಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನು ವಿಷಯದೊಳಗಡೆ ಹೋಗೋಣ. ಇನ್ನು ನಾನು ಮಾಡಿಕೊಂಡಂಥ ಪ್ರಶ್ನೆಗಳ ಪಟ್ಟಿ ಏನಪ್ಪ ಅಂತ ಅಂದರೆ, ಟ್ರೈನಿಂಗ್ಗೆ ಹೋಗದೆ ಉದ್ಯಮ ಸರ್ಟಿಫಿಕೇಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಟ್ರೈನಿಂಗ್ಗೆ ಹೋಗಿರೋಲ್ಲ ಆದರೂ ಸಹ ಕೆಲವರಿಗೆ ಉದ್ಯಮ ಸರ್ಟಿಫಿಕೇಟ್ ಬಂದಿದೆ. ಸೊ ಅದು ಹೇಗೆ ಬಂದಿದೆ, ಅಪ್ರೂವಲ್ ಕೊಡ್ದಿರೋನೆ ಹೇಗೆ ಆ ಒಂದು ಸರ್ಟಿಫಿಕೇಟ್ ಬಂತು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಎರಡನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಟೂಲ್ ಕಿಟ್ ಬುಕ್ ಮಾಡ್ತೀವಿ, ಯಾವಾಗ ಮಿಷಿನ್ ಬರುತ್ತೆ, ಯಾವಾಗ ನಮಗೆ ಆ ಒಂದು ಟೂಲ್ ಕಿಟ್ ಬರುತ್ತೆ. ಸೊ ಟೂಲ್ ಕಿಟ್ನ ಬುಕ್ ಮಾಡಿದ್ಮೇಲೆ 6 ತಿಂಗಳ ಒಳಗಾಗಿ ಬರುತ್ತೆ. ಸೊ ಕೆಲವ್ರದ್ದು ಈಗಾಗಲೇ 4 ತಿಂಗಳು 5 ತಿಂಗಳು ಆಗ್ತಾ ಬಂದಿದೆ. ಸೊ ಅವ್ರಿಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು DF ಅವರು ರಿಜೆಕ್ಟ್ ಮಾಡಿದ್ರೆ ಏನು ಮಾಡಬೇಕು, ಮತ್ತು ರೀ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಪಂಚಾಯಿತಿ ಅಥವಾ DM ಅವ್ರು ಏನಾದರೂ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದ್ರೆ ಮತ್ತೆ ನಾವು ರೀ ಎಡಿಟ್ ಮಾಡ್ಕೋಬೋದು ಮತ್ತು ರೀ ಅಪ್ಲೈ ಮಾಡ್ಕೋಬೋದು. DF ಅವ್ರು ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ರೀ ಎಡಿಟ್ ಅಥವಾ ರೀ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಗ ಅವ್ರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಪ್ರಶ್ನೆ. ಮತ್ತು ಟ್ರೈನಿಂಗ್ಗೆ ಹೋಗ್ದೇ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಬಂದಿದೆ. ಆ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಬಂದಿದ್ದಾದಮೇಲೆ ID ಕಾರ್ಡ್ ಮತ್ತು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮತ್ತೊಂದು ಪ್ರಶ್ನೆ. ಮತ್ತು ಬ್ಯಾಂಕಿಂದ ಕಾಲ್ ಬರ್ತಾ ಇದೆ, ಲೋನನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು. ನಾವು ಅವ್ರು ಕೇಳಿದಂಥ ಎಲ್ಲ ಡಾಕ್ಯುಮೆಂಟನ್ನು ಕೊಡ್ತೀವಿ. ಕೊಟ್ಟಿದ್ದಾದಮೇಲೆ ಎಷ್ಟು ದಿನಕ್ಕೆ ನಮಗೆ ಲೋನ್ ಆಗುತ್ತೆ, ನಂತರ ಅವರು ಏನೆಲ್ಲ ಡಾಕ್ಯುಮೆಂಟನ್ನು ಕೇಳ್ತಾರೆ, ಎಷ್ಟು ದಿನಕ್ಕೆ ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಇನ್ನೊಂದು ಪ್ರಶ್ನೆ. ನಮಗೆ ಟೂಲ್ ಕಿಟ್ ಬೇಡ, ನಮಗೆ ಅಮೌಂಟ್ ಬೇಕು ಅಂತ ಅಂದರೆ ಯಾವ ರೀತಿ ಪ್ರೊಸೆಸಿಂಗ್ ಇದೆ, ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಒಂದು QR ಕೋಡ್ ಲಿಂಕ್ ಬರುತ್ತೆ. ಸೊ ಆ ಮೆಸೇಜ್ ಏನಾದರೂ ಡಿಲೀಟ್ ಆದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮತ್ತೊಂದು ಪ್ರಶ್ನೆ. ಅದೇ ರೀತಿಯಾಗಿ QR ಕೋಡ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀವಿ. ಒಂದು ವೇಳೆ ಆ QR ಕೋಡ್ ಏನಾದರೂ ಡಿಲೀಟ್ ಆದರೆ ಮತ್ತು ಆ QR ಕೋಡನ್ನು ಪಡ್ಕೋಬೇಕಾದ್ರೆ ಯಾವ ರೀತಿ ಪ್ರೊಸೆಸಿಂಗ್ ಇದೆ, ಯಾವ ರೀತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇಷ್ಟೇ ಅಲ್ದಿರ ಪಂಚಾಯಿತಿಯಿಂದ ಪೆಂಡಿಂಗ್ ಬಂದರೆ ಏನು ಮಾಡಬೇಕು, DM ಪೆಂಡಿಂಗ್ ಅಂದರೆ ಏನು ಮಾಡಬೇಕು, ಅವ್ರು ಎಲ್ಲಿ ಸಿಗ್ತಾರೆ, ಯಾವ ರೀತಿ ನಾವು ಬೇಗ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಇಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಅಲ್ದಿರ ನಿಮ್ಗೇನಾದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ, ನಾನು ಅದನ್ನು ಲೀಸ್ಟ್ ಮಾಡಿ ಇಟ್ಕೊಂಡು ಸೊ ನಾನು ನೆಕ್ಸ್ಟ್ ಮಂಡೇ ಹೋದಾಗ ಆ ಒಂದು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತೊಗೊತೀನಿ. ಸಾಧ್ಯವಾದರೆ ಅಲ್ಲೇ ವೀಡಿಯೋವನ್ನು ಮಾಡ್ಕೊತೀನಿ, ಆಗಿಲ್ಲ ಅಂದರೆ ಅಲ್ಲಿ ರೆಕಾರ್ಡ್ ಮಾಡ್ಕೊಬಂದು ನಂತರ ನಾನು ಅದನ್ನು ವೀಡಿಯೋ ಮಾಡ್ತೀನಿ. ಸೊ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನಿಮ್ಗೇನೇ ಡೌಟ್ ಇದ್ದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಲೀಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ನಂತರ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.